Hi, good morning everyone. In the previous classes we are discussed about determinants and determinants chapters ನಿಮಗೆ already complete ಆಗಿದೆ last class ಇಂದ. So ಇವತ್ತು ನಾವು ನೋಡ್ತಾ ಇರೋಂತ ನ್ಯೂ ಟಾಪಿಕ್ ಯಾವುದು ಅಂದ್ರೆ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್. ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ನೀವು ಟೋಟಲಿ 10 ಮಾರ್ಕ್ಸ್ ನೀವು ತಗೊಳ್ತಾ ಹೋಗಬಹುದು. ಹಾಗಾದ್ರೆ ಈ 10 ಮಾರ್ಕ್ಸ್ ಹೇಗೆ ಡಿವೈಡ್ ಆಗುತ್ತೆ ಅಂದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ 1 ಬರ್ತಾ ಹೋಗುತ್ತೆ, ಹಾಗೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ 1 ಬರ್ತಾ ಹೋಗುತ್ತೆ, ಹಾಗೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್ 1 ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಟಾಪಿಕ್ ಅಲ್ಲಿ ಮೇನ್ ಆಗಿ ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ಸ್ ಗಳು ಯಾವ್ದಾಯ್ತು ಅಂತಂದ್ರೆ ಸಬ್ ಟಾಪಿಕ್ಸ್ ಗಳು ಯಾವ್ದಾಯ್ತು ಅಂದ್ರೆ ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ನೇಮೇ ಮೆನ್ಷನ್ ಮಾಡ್ತಾ ಇದೆ, ಡಿರೈವೇಟಿವ್ಸ್ ನ ಅಪ್ಲಿಕೇಶನ್ಸ್ ಗಳು ಏನೇನು ಅಂತ ತಿಳ್ಕೊಂತ ಹೋಗ್ತೀವಿ ಅಷ್ಟೇ ಈ ಚಾಪ್ಟರ್ ಅಲ್ಲಿ. ಹಾಗಾದ್ರೆ ಫಸ್ಟ್ ಟಾಪಿಕ್ ನ ಅಪ್ಲಿಕೇಶನ್ಸ್ ಏನಂತ ಅಂದ್ರೆ ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿನ ಆಲ್ರೆಡಿ ನೀವು ಫಿಸಿಕ್ಸ್ ಅಲ್ಲಿ ನೀವು ಸಬ್ಜೆಕ್ಟ್ಸ್ ನಲ್ಲಿ ನೀವು ತಿಳ್ಕೊಳ್ತಾ ಇದ್ರಿ. ಏನು ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ಗೊತ್ತಿದೆ, ಹಾಗೆ ವೆಲಾಸಿಟಿ ಅಂದ್ರೆ ಏನು ಅಂತ ಗೊತ್ತಿದೆ, ಹಾಗೆ ಆಕ್ಸಿಲರೇಷನ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಹಾಗಾದ್ರೆ ವೆಲಾಸಿಟಿ ಅಂದ್ರೆ ಏನು? ಟೈಮ್ ಟ್ರಾವೆಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಟೈಮ್ ಟೇಕನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಟೈಮ್ ಟೇಕನ್ ಅಂತಂದ್ರೆ ಸಮ್ ಡಿಸ್ಟೆನ್ಸ್ ನ ನಾವು ಒಂದಿಷ್ಟು ಟೈಮ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದ್ರೆ ನಮಗಲ್ಲಿ ವೆಲಾಸಿಟಿ ಸಿಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದ್ರೆ ದಟ್ ಈಸ್ ಏನಂತ ಬರೀತಾ ಹೋಗ್ತೀರಿ, ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ds ಬೈ dt. ಅಂದ್ರೆ s is a distance and t is a time taken. ಡಿಸ್ಟೆನ್ಸ್ ಸಮ್ ಡಿಸ್ಟೆನ್ಸ್ ನ ಈ ಟೈಮ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದಾಗ ಅಲ್ಲಿನ ಮೆಜರ್ಮೆಂಟ್ಸ್ ಏನಿದೆ, ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಏನಿದೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಬೈ ಯೂಸಿಂಗ್ ಎ ಡಿಫರೆನ್ಸಿಯೇಷನ್ಸ್. ಹಾಗೆ ನೆಕ್ಸ್ಟ್ ಒನ್, ಚೆಕ್ ದ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂಡ್ ಇಟ್ಸ್ ಇಂಟರ್ವಲ್ಸ್. ವೆದರ್ ದ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ನಾವು ಬೇಕಾದ್ರೆ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹೇಗೆ ಫಂಕ್ಷನ್ಸ್ ಇರ್ತಾ ಹೋಗುತ್ತೆ, ಆ ಫಂಕ್ಷನ್ಸ್ ನ ಕರ್ವ್ಗಳಲ್ಲಿ ಬರ್ತಾ ಹೋಗ್ತಾ ಇದೆಯಾ, ಇಸ್ ಇಟ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆರ್ ಎ ಡಿಕ್ರೀಸಿಂಗ್ ಫಂಕ್ಷನ್ಸ್ ಆರ್ ಇನ್ಕ್ರೀಸ್ಡ್ ಪಾಯಿಂಟ್ ಯಾವ್ದು, ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವ್ದಿದೆ, ಹಾಗೆ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಯಾವ್ದಿದೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ಇನ್ ದ ನೆಕ್ಸ್ಟ್ ಥರ್ಡ್ ಟಾಪಿಕ್, to find the equation of tangents and normal to a curve at a point. Some curve ಇದೆ, ಆ ಕರ್ವ್ ಅಲ್ಲಿ ಒಂದು ಟಾಂಜೆಂಟ್ ಡ್ರಾ ಮಾಡ್ತಾ ಹೋಗ್ಬೋದು. ಈ ಟ್ಯಾಂಜೆಂಟ್ ನ ಈಕ್ವೇಶನ್ಸ್ ಹಾಗೆ ಈ ಟ್ಯಾಂಜೆಂಟ್ ಮುಖಾಂತರ ಪಾಸ್ ಆಗ್ತಾ ಇರುವಂತಹ ನಾರ್ಮಲ್ ಲೈನ್ ನ ಈಕ್ವೇಶನ್ಸ್ ಗಳನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಬೈ ಯೂಸಿಂಗ್ ಎ ಡಿಫರೆನ್ಸಿಯೇಷನ್ ಟರ್ಮ್ಸ್, ಬೈ ಯೂಸಿಂಗ್ ಎ ಡಿಫರೆನ್ಸಿಯೇಷನ್ ಟಾಪಿಕ್. ಹಾಗೆ ಫೋರ್ತ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಎ ಸರ್ಟೈನ್ ಕ್ವಾಂಟಿಟೀಸ್. ಅಂದ್ರೆ ಇಲ್ಲಿ ನಾವು ಅಪ್ರಾಕ್ಸಿಮೇಷನ್ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಯಾವ ತರ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂಸ್ ಗಳು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 26 to the power of 26 whole to the power of 1/4 or 28.5 to the power of 1/2, ಈ ತರ ವ್ಯಾಲ್ಯೂಸ್ ಗಳ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಗಳನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಬೈ ಯೂಸಿಂಗ್ ಡಿಫರೆನ್ಸಿಯೇಷನ್ಸ್. ಹಾಗೆ ಅದಕ್ಕೆಲ್ಲ ಒಂದಿಷ್ಟು ಫಾರ್ಮುಲಾಸ್ ಗಳಿದೆ, ಆ ಫಾರ್ಮುಲಾಸ್ ಗಳನ್ನ ಹೇಳ್ತಾ ಹೋಗ್ತೀವಿ. ಹಾಗೆ ಲಾಸ್ಟ್ ಒನ್, ದ ಮ್ಯಾಕ್ಸಿಮಾ ಅಂಡ್ ಮಿನಿಮಾ. ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಇಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಟಾಪಿಕ್. ಇನ್ ದಿಸ್ ಟಾಪಿಕ್ ವಿ ಹ್ಯಾವ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದ ಗಿವನ್ ಫಂಕ್ಷನ್ಸ್ ಗಳನ್ನ ನಾವು ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಟಾಪಿಕ್ ಅಲ್ಲಿ ಫಸ್ಟ್ ಟಾಪಿಕ್ ನಾವು ನೋಡ್ತಾ ಇದೀವಿ, ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತಂದ್ರೆ ಆಲ್ರೆಡಿ ನೀವು ವೆಲಾಸಿಟಿ, ಆಕ್ಸಿಲರೇಷನ್ಸ್ ನ ಡೆಫಿನೇಷನ್ಸ್ ಗೊತ್ತಿದೆ. ವೆಲಾಸಿಟಿ ಅಂದ್ರೆ ಏನು? ವೆಲಾಸಿಟಿ ಇಸ್ ನಥಿಂಗ್ ಬಟ್ ಎ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಟೈಮ್ ಟೇಕನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಟೈಮ್ ಟೇಕನ್. ಹಿಯರ್ s is a distance and t is a time. Some distance can be traveled by a within a time. Suppose ಹೇಗೆ ಅಂತಂದ್ರೆ ದುರ್ಗಾ ಟು ಶಿವಮೊಗ್ಗ ಹೋಗ್ತಾ ಇದೀವಿ. ದುರ್ಗಾ ಟು ಶಿವಮೊಗ್ಗ ಇಸ್ ಎನ್ 120 ಕಿಲೋಮೀಟರ್ಸ್ ಇಸ್ ದೇರ್. ಈ 120 ಕಿಲೋಮೀಟರ್ಸ್ ಅಲ್ಲಿ 30 ಮಿನಿಟ್ಸ್ಗೆ ನಾವು ಎಷ್ಟು ಟ್ರಾವೆಲ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ 30 ಮಿನಿಟ್ಸ್ಗೆ ಸಮ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದೀವಿ ಅಂದ್ರೆ ಅಲ್ಲಿನ ವೆಲಾಸಿಟಿ ಸಿಗ್ತಾ ಹೋಗುತ್ತೆ. ಹಾಗೆ ಆಕ್ಸಿಲರೇಷನ್ಸ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಆಕ್ಸಿಲರೇಷನ್ಸ್ ಇಸ್ ನಥಿಂಗ್ ಬಟ್ ಎ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬೈ ಎ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ವಿತ್ ಇನ್ ಟೈಮ್ ಅಲ್ಲಿ ನಾವು ವೆಲಾಸಿಟಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ದಟ್ ಇಸ್ ಅನ್ ಆಕ್ಸಿಲರೇಷನ್. ಈ ಕ್ವಾಂಟಿಟೀಸ್ ಗಳನ್ನ ನಾವು ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ನಾವು
ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ಸ್ ಫೈಂಡ್ ಔಟ್ ಮಾಡೋದಕ್ಕಿಂತ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ದ ಕ್ಯೂಬ್, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ and rate of change of area. ಈ ಎರಡು ಟಾಪಿಕ್ ಮೇಲೆ ನಾವಿಲ್ಲಿ ತಿಳ್ಕೊಳ್ತಾ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಅಂಡ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಹಿಯರ್ ದ ವಾಲ್ಯೂಮ್ ಇಸ್ ಎನ್ ಕ್ಯೂಬ್ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀವಿ. ಹಾಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂತಂದ್ರೆ ಸರ್ಕಲ್ಸ್ ಆಗಿರ್ಬೋದು ಅಥವಾ ಟ್ರಯಾಂಗಲ್ಸ್ಗಳಾಗಿರ್ಬೋದು, ಅದರ ಏರಿಯಾಗಳನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಯಾವ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ? ಇಂಪಾರ್ಟೆಂಟ್ ಆಗಿ ನಮಗೆ ಇಲ್ಲಿ ಬರೋದು 5 ಮಾರ್ಕ್ಸ್ ಕ್ವಶನ್ಸ್. ಈ ಟಾಪಿಕ್ ಮೇಲೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಮೇಲೆ. ಸೊ ಅಲ್ಲಿನ ಪ್ರಾಬ್ಲಮ್ಸ್ಗಳು ಯಾವ ತರ ಬರ್ತಾ ಹೋಗುತ್ತೆ, ಯಾವ ತರ ಮೆಥಡ್ಸ್ಗಳು ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಇದೀವಿ, ಡಿಫ್ರೆನ್ಸಿಯೇಷನ್ಸ್ ನಾವು ಅಂತ ನೋಡ್ತಾ ಹೋಗೋಣ. ಎಸ್, ಇಲ್ಲಿ ನಾವು ರೇಟ್ ಮೆಜರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ರೇಟ್ ಮೆಜರ್ಸ್ ಬೈ ಯೂಸಿಂಗ್ ಡಿಫ್ರೆನ್ಸಿಯೇಷನ್ ಟರ್ಮ್ಸ್ ಯೂಸ್ ಮಾಡಿ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ರೇಟ್ ಮೆಜರ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಫಸ್ಟ್ ಒನ್ ವೆಲಾಸಿಟಿ. ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಇಸ್ ನಥಿಂಗ್ ಬಟ್ ಎ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಟೈಮ್ ಟೇಕನ್, ds by dt. And the next one, accelerations, rate of change of velocity with respect to a time, then dy by dx. Y is a function, rate of change of y variable. One variable ಇದೆ, ಆ y variable ನ ಡಿಫರೆನ್ಶಿಯೇಟ್ ಮಾಡ್ತಾ ಇದೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೇರಿಯಬಲ್. ಎಕ್ಸ್ ವೇರಿಯಬಲ್ಸ್ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಅಲ್ಲಿನ ಫಂಕ್ಷನ್ಸ್ ಏನಾಗುತ್ತೆ ಅನ್ನೋದು ನೋಡ್ತಾ ಹೋಗ್ತೀವಿ. ಹಾಗೆ dA by dt is a rate of change of area with respect to a time. ಏರಿಯಾ ಚೇಂಜಸ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎ ಟೈಮ್. ಟೈಮ್ ಡಿಪೆಂಡ್ಸ್ ಆನ್ ಟೈಮ್ ಮೇಲೆಗಡೆ ನಾವು ಏರಿಯಾ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗೆ dV by dt is a rate of change of volume with respect to a time t. ಹಾಗೆ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ನಾವು ಫೈಂಡ್ ಔಟ್ ಮಾಡ್ಬೋದು ಬೈ ಯೂಸಿಂಗ್ ಡಿಫರೆನ್ಸಿಯೇಷನ್ಸ್. ಹಾಗೆ ಈ ಟಾಪಿಕ್ಸ್ ಗಳ ಮೇಲ್ಗಡೆ ನಾವು ಯಾವ ತರ ಕ್ವಶನ್ಸ್ ಗಳನ್ನು ನಾವಿಲ್ಲಿ ನೋಡ್ತಾ ಇದೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಹಿಯರ್ ಇನ್ ದಿಸ್ ಟಾಪಿಕ್ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇಸ್ ದೇರ್. ಆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಗಳು ಯಾವ್ದು ಅಂತಂದ್ರೆ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಏನಾದ್ರೂ ನಾವು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು ಅಂದ್ರೆ we have to use area of equilateral triangle, that is √3 divided by 4 into a square. Here equilateral triangle na area find out ಮಾಡಬೇಕಾದ್ರೆ it depends on the sides of a triangle. ಹೌದಲ್ವಾ? sides of a triangle, ಅಲ್ಲಿನ sides ಗಳು ಏನಾದರೂ ವೇರಿ ಆದಾಗೆ ಅಲ್ಲಿನ equilateral triangles ನ ಏರಿಯಾ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗೆ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಫರೆನ್ಸಿಯೇಷನ್ಸ್ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ವಿ ನೋ ದ ಫಾರ್ಮುಲಾ ಆಫ್ ಇಂಟು ಬೇಸ್ ಇಂಟು ಹೈಟ್. ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂದ್ರೆ ಇಯರ್ ಆಲ್ಸೋ ಬೇಸ್ ಮೇಲೆ ಮತ್ತೆ ಹೈಟ್ ಮೇಲೆ ನಮಗೆ ಡಿಪೆಂಡೆಂಟ್ ಆಗಿರುತ್ತೆ ಟ್ರಯಾಂಗಲ್ ನ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ. ಹಾಗಾದ್ರೆ ಡಿಪೆಂಡೆಂಟ್ ಇರುವಂತ ವೇರಿಯೇಬಲ್ಸ್ ಗಳನ್ನ ನಾವು ಯೂಸ್ ಮಾಡಿಕೊಂಡು ನಾವಿಲ್ಲಿ ಏರಿಯಾ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಏರಿಯಾ ಅಲ್ಲ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಏರಿಯಾ ಆಫ್ ಸರ್ಕಲ್ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಆಫ್ ದ ಸರ್ಕಲ್. ರೇಡಿಯಸ್ ಆಫ್ ದ ಸರ್ಕಲ್ ನ ಚೇಂಜಸ್ ಮಾಡಿದಾಗೆ ಅಲ್ಲಿನ ಏರಿಯಾ ಕೂಡ ನಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿನ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದ ಸರ್ಕಲ್ ನ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ಡಿಫರೆನ್ಸಿಯೇಷನ್ಸ್. ಹಾಗೆ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್, ಇಲ್ಲೂ ಅಷ್ಟೇ ಸ್ಪಿಯರ್ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ರೇಡಿಯಸ್ ಆಫ್ ದ ಸ್ಪಿಯರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿನ ಡಿಪೆಂಡೆಂಟ್ ವೇರಿಯೇಬಲ್ ನ ಯೂಸ್ ಮಾಡಿಕೊಂಡು ಅಲ್ಲಿನ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಷ್ಟೇ ರೇಡಿಯಸ್ ವೇರಿ ಆದಾಗೆ, ರೇಡಿಯಸ್ ಚೇಂಜಸ್ ಆದಾಗೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಫರೆನ್ಸಿಯೇಷನ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಆಲ್ಸೋ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಅಲ್ಲಿ ಚೇಂಜಸ್ ಆದಾಗೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಫೈಂಡ್ ಔಟ್ ಮಾಡಬಹುದು. ಹಾಗೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಅಂಡ್ ದ ಹೈಟ್ ಆಫ್ ದ ಸಿಲಿಂಡರ್. ಹೈಟ್ ವೇರಿ ಆದಾಗೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗೆ ರೇಡಿಯಸ್ ಆಫ್ ದ ಸಿಲಿಂಡರ್ ಚೇಂಜಸ್ ಆದಾಗೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ಡಿಫರೆನ್ಸಿಯೇಷನ್ಸ್. ಹಾಗೆ ವಾಲ್ಯೂಮ್ ಆಫ್ ದ ಕೋನ್ ಫೈಂಡ್ ಔಟ್ ಮಾಡಬೇಕಾದ್ರೂ ಅಷ್ಟೇ ಅಲ್ಲಿನ ರೇಡಿಯಸ್ ಆಫ್ ದ ಕೋನ್, ರೇಡಿಯಸ್ ಆಫ್ ದ ಬೇಸ್ ಹಾಗೆ ಹೈಟ್ ಆಫ್ ದ
ಕೋನ್ ಡಿಪೆಂಡ್ಸ್ ಆಗಿರುತ್ತೆ. ಈ ಎರಡು ವೇರಿಯಸ್ಗಳಾಯ್ತು ಅಂತಂದ್ರೆ, ಇವೆರಡು ಚೇಂಜಸ್ ಆಯ್ತು ಅಂದ್ರೆ ವಾಲ್ಯೂಮ್ ಆಫ್ ದ ಕೋನ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಬೈ ಯೂಸಿಂಗ್ ಎ ಡಿಫರೆನ್ಸಿಯೇಷನ್ಸ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ವಾಲ್ಯೂಮ್ ಆಫ್ ದ ಕೋನ್, ವಾಲ್ಯೂಮ್ ಆಫ್ ದ ಸಿಲಿಂಡರ್, ವಾಲ್ಯೂಮ್ ಆಫ್ ದ ಸ್ಪಿಯರ್, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್, ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್, ಏರಿಯಾ ಆಫ್ ಎ ಸರ್ಕಲ್, ಏರಿಯಾ ಆಫ್ ಎ ಟ್ರಯಾಂಗಲ್, ಏರಿಯಾ ಆಫ್ ಎ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬೇಸ್ಗಳನ್ನ ರೇಟ್ ಮೆಜರ್ಮೆಂಟ್ಸ್ ಗಳನ್ನ ನಾವಿಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ತಿಳ್ಕೊಂಡು ಹೋಗ್ತೀವಿ. ದಿಸ್ ಇಸ್ ದ ಫಸ್ಟ್ ಟಾಪಿಕ್. ಈ ಟಾಪಿಕ್ಸ್ ಗಳ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಈ ಫಾರ್ಮುಲಾಸ್ ಗಳೆಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಆಲ್ರೆಡಿ ನೀವು 10th ಅಲ್ಲೇ ಕಲ್ತಿರ್ತೀರಾ. ಅದನ್ನ ಕರೆಕ್ಟಾಗಿ ಇನ್ನೊಂದ್ಸಲಿ ರಿವಿಷನ್ ಮಾಡ್ಕೊಳ್ಳಿ. ಫಾರ್ಮುಲಾಸ್ಗಳನ್ನ, ಏರಿಯಾ ಫಾರ್ಮುಲಾಸ್ಗಳನ್ನ, ಹಾಗೆ ವಾಲ್ಯೂಮ್ ಆಫ್ ದ ಸ್ಪಿಯರ್ಗಳ ಫಾರ್ಮುಲಾಸ್ಗಳನ್ನ ಲರ್ನ್ ಮಾಡ್ಕೊಂಡು ಓದ್ಕೊಂತ ಹೋಗಿ. ಇನ್ನು ನೆಕ್ಸ್ಟ್ ಒನ್, ಇದರ ಬೇಸಿಸ್ ಮೇಲೆ ಯಾವ ತರ ಕ್ವಶನ್ಸ್ ನಿಮಗೆ ಬರ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈಗ ಕ್ವಶನ್ಸ್ ನೋಡೋಣ. ಎಸ್, ಇನ್ ದಿಸ್ ಕ್ವಶನ್, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ಆಫ್ ಎ ಸರ್ಕಲ್. Find the rate of change of area of the circle with respect to its radius r when r is equals to 3 cm, r is equals to 4 cm, r is equals to 5 cm. ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್ ಅಂದಾಗ ಇಟ್ ಡಿಪೆಂಡ್ಸ್ ಆನ್ ದ ರೇಡಿಯಸ್. ರೇಡಿಯಸ್ಗಳು ವೇರಿ ಆದಾಗೆ ಏರಿಯಾ ಆಫ್ ದ ಸರ್ಕಲ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ r is equals to 3 cm ಇದೆ ಅಂದ್ರೆ ರೇಡಿಯಸ್ ಏನಾದ್ರೆ ನಮಗೆ 3 ಸೆಂಟಿಮೀಟರ್ ಇದ್ದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಏನಿದೆ, ಏರಿಯಾ ಆಫ್ ಎ ಸರ್ಕಲ್ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ರೇಡಿಯಸ್ 4 ಸೆಂಟಿಮೀಟರ್ ಇದ್ದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಏನಾಗುತ್ತೆ ಅನ್ನೋದು ಚೆಕ್ ಮಾಡಬೇಕು. ಹಾಗೆ ರೇಡಿಯಸ್ 5 ಸೆಂಟಿಮೀಟರ್ ಇದ್ದಾಗ ಅಲ್ಲಿನ ಏರಿಯಾ ಆಫ್ ಎ ಸರ್ಕಲ್ ರೇಟ್ ಮೆಜರ್ಮೆಂಟ್ಸ್ ಏನಾಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಡಿಫರೆನ್ಸಿಯೇಷನ್ಸ್ ಹೇಗೆ ಚೆಕ್ ಮಾಡ್ತೀರಾ ಸರ್? ಡೈರೆಕ್ಟ್ ಆಗಿ ಎ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಇದೆ, ಅಲ್ಲಿಗೆ ಆರ್ ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಅಲ್ಲಿನ ರೇಟ್ ಮೆಜರ್ಮೆಂಟ್ ಏರಿಯಾ ಸಿಗ್ತಾ ಹೋಗುತ್ತೆ. ಬಟ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಸಿಗ್ತಾ ಹೋಗಲ್ಲ. ಹಾಗಾಗಿ ನಾವಿಲ್ಲಿ ಡಿ ಎ ಬೈ ಡಿ ಆರ್ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಎ ಫಾರ್ಮುಲಾ ನಮಗೆ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? ಎ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದ್ದು ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಏನು? ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಅಲ್ವಾ. ಹಾಗಾಗಿ ಡಿಫರೆನ್ಶಿಯೇಟ್ ಡಿ ಎ ಬೈ ಡಿ ಆರ್. ಡಿ ಎ ಬೈ ಡಿ ಆರ್ ಅಂತಂದ್ರೆ ಎ ಫಾರ್ಮುಲಾ ಬರುತ್ತೆ, ಡಿ ಬೈ ಡಿ ಆರ್ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ಎ ಅಂದ್ರೆ ಫಾರ್ಮುಲಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಡಿ ಬೈ ಡಿ ಆರ್ ಆಫ್ ಪೈ ಆರ್ ಸ್ಕ್ವೇರ್. ಇದರ ಅರ್ಥ ಏನು? ಡಿಫರೆನ್ಸಿಯೇಷನ್ ಎ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ. ಹಾಗಾದ್ರೆ ಈ ಏರಿಯಾ ಅನ್ನೋ ಟರ್ಮ್ ನಾವು ಡಿಫರೆನ್ಶಿಯೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಆರ್ ಇರೋದ್ರಿಂದ ಫಂಕ್ಷನ್ ಇಲ್ಲಿ ಏನಾಗ್ತಾ ಇದೆ? ಪೈ ಆರ್ ಸ್ಕ್ವೇರ್ ಇದೆ. ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನಾಗುತ್ತೆ? ಪೈ ಇಸ್ ಎ ಕಾನ್ಸ್ಟೆಂಟ್ ಟರ್ಮ್, ಹೊರಗಡೆ ಇಟ್ಕೊಳ್ಳೋಣ. ಡಿಫರೆನ್ಸಿಯೇಷನ್ ಆಫ್ ಆರ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಆರ್. ಡಿಫರೆನ್ಸಿಯೇಷನ್ ಆಫ್ ಆರ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ? ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನು? ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಯಾವಾಗ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನಾಗುತ್ತೆ? ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ ಫಾರ್ಮುಲಾ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತು, ಹಾಗಾಗಿ ಎಕ್ಸ್ ನ ನಾವು ಡಿಫರೆನ್ಶಿಯೇಟ್ ಮಾಡಿದ್ವಿ. ಇಲ್ಲಿ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಆರ್ ಇದೆ. ಹಾಗಾದ್ರೆ ಆರ್ ನ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ? 2r to the power of 2 minus 1. 2r to the power of 2 minus 1 ಅಂದ್ರೆ ನಮ್ಮಲ್ಲಿ ಇಲ್ಲಿ 2 pi r ಅಂತ ಹೋಗುತ್ತೆ. ಹಾಗಾದ್ರೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಏನಾಗ್ತಾ ಇದೆ ಇಲ್ಲಿ? ಡಿ ಎ ಬೈ ಡಿ ಆರ್ ಇಸ್ ಈಕ್ವಲ್ಸ್ ಟು 2 pi r. 2 pi r ಬಂದಿದೆ ಅಲ್ವಾ? ಈಗ ನಾವು r is equals to 3 centimeter ಕೊಡೋಣ. when r is equals to 3 centimeter, rate of change of area, r is equals to 3 centimeter ಕೊಟ್ಟಾಗ ಏನಾಗ್ತಾ ಹೋಗುತ್ತೆ? 2 pi into 3. 2 pi into 3 ಅಂದ್ರೆ 6 pi square units ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗೆ dA by dr when r is equals to 4. when r is equals to 4 ಕೊಟ್ಟಾಗ 2 into pi into 4. 2 into pi into 4 ಅಂದ್ರೆ 8 pi square centimeter ಆಗ್ತಾ ಹೋಗುತ್ತೆ. ಹಾಗೆ dA by dr when r is equals to 5.
ವೆನ್ ಆರ್ ಇಸ್ ಈಕ್ವಲ್ಸ್ ಟು 3 ಕೊಟ್ಟಾಗ ನಮಗೆ ಏನ್ ಬಂದಿದೆ 6 ಪೈ ಸ್ಕ್ವೇರ್ ಸೆಂಟಿಮೀಟರ್ ಬರ್ತಾ ಇದೆ. ಹಾಗೆ ವೆನ್ ಆರ್ ಇಸ್ ಈಕ್ವಲ್ಸ್ ಟು 4 dA by dr ನಮಗೆ ಸಿಕ್ಕಿದೆ. dA by dr ಇಸ್ ಈಕ್ವಲ್ಸ್ ಟು ಏನಿದೆ 2 ಪೈ ಆರ್ ಇದೆ. ಹಾಗಾದ್ರೆ ಆರ್ ವ್ಯಾಲ್ಯೂಸ್ ನಮಗೆ ಇಲ್ಲಿ ಏನಾಗ್ತಾ ಇದೆ, ಆರ್ ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಆರ್ ಇಸ್ ಈಕ್ವಲ್ಸ್ ಟು 3 ಕೊಟ್ಟಾಗ ಏನ್ ಬರ್ತಾ ಇದೆ ಇಲ್ಲಿ 6 ಪೈ ಸ್ಕ್ವೇರ್ ಸೆಂಟಿಮೀಟರ್. ಹಾಗೆ ಡಿಫರೆನ್ಸಿಯೇಷನ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಆರ್ ವೆನ್ ಆರ್ ಇಸ್ ಈಕ್ವಲ್ಸ್ ಟು 4 ಇಸ್ ಈಕ್ವಲ್ಸ್ ಟು 2 ಪೈ ಇಂಟು 4. 2 ಪೈ ಇಂಟು 4 ಅಂತಂದ್ರೆ 8 ಪೈ ಸ್ಕ್ವೇರ್ ಸೆಂಟಿಮೀಟರ್ ಸಿಗ್ತಾ ಹೋಗುತ್ತೆ. ಹಾಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆರ್ ವಿತ್ ರೆಸ್ಪೆಕ್ಟ್ ಟು ಆರ್ ವೆನ್ ಆರ್ ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಕೊಟ್ಟಿದ್ದೀವಿ ಅಂದಾಗ ಅಗೇನ್ ನಾವು 2 ಪೈ ಇಂಟು 5 ಮಾಡಿದಾಗ 5 2 10 ಸ್ಕ್ವೇರ್ ಸೆಂಟಿಮೀಟರ್ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ ಗೊತ್ತಾಗಿದೆ ಅಲ್ವಾ? ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು its radius when r is equals to 3 cm, when r is equals to 4 cm, when r is equals to 5 cm. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ರೇಡಿಯಸ್ ಮೇಲೆ ಡಿಪೆಂಡೆಡ್ ಆಗಿರುತ್ತೆ ಏರಿಯಾ ಆಫ್ ಸರ್ಕಲ್. ಹಾಗಾಗಿ ರೇಡಿಯಸ್ ಗಳು ನಮಗೆ 3 ಸೆಂಟಿಮೀಟರ್ ಇದ್ದಾಗ 6 ಪೈ ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಹಾಗೆ ರೇಡಿಯಸ್ ನಮಗೆ ಆರ್ ಇದ್ದಾಗ ಆರ್ ಇಸ್ ಈಕ್ವಲ್ಸ್ ಟು 4 ಇದೆ ಅಂತ ಅಂದಾಗ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಏನಾಗ್ತಾ ಇದೆ ಇಲ್ಲಿ 8 ಪೈ ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಹಾಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ವೆನ್ ಆರ್ ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಕೊಟ್ಟಾಗ 10 ಸ್ಕ್ವೇರ್ ಸೆಂಟಿಮೀಟರ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. ಎಸ್, ನಾವು ಹೇಳಿದ್ವಿ ಆರ್ ಇಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್ ಕೊಟ್ಟಾಗ ಇಟ್ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಅಲ್ವಾ? ಸರ್ಕಲ್ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಅಂದಾಗ ಇಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಆರ್ ಇಸ್ ಈಕ್ವಲ್ಸ್ ಟು 3 ಇದ್ದಾಗ ಎಷ್ಟು ರೇಟ್ ಅಲ್ಲಿ ನಮಗೆ ಏರಿಯಾ ಡಿಫರೆನ್ಸ್ ಆಗ್ತಾ ಇದೆ, ಹಾಗೆ ಆರ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಎಷ್ಟು ರೇಟ್ ನಮಗೆ ರೇಟ್ ಮೆಜರ್ಮೆಂಟ್ಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ, ಹಾಗೆ ಆರ್ ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಇದ್ದಾಗ ರೇಟ್ ಮೆಜರ್ಮೆಂಟ್ಸ್ ಎಷ್ಟು ಕೊಟ್ಟಾಗ ಎಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇನ್ ದ ನೆಕ್ಸ್ಟ್ ಕ್ವಶನ್, yes, in this question the volume of a cube is increasing at the rate of 8 cubic centimeter per second. How fast is the surface area increasing when the length of an edge is 12 centimeter? Yes, ಇಲ್ಲಿ ಕೊಡ್ತಾ ಇರೋ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ when the length of an edge, ಕ್ಯೂಬಿನ ಎಡ್ಜ್ ಲೆಂತ್ ಏನಾಗ್ತಾ ಇದೆ 12 ಸೆಂಟಿಮೀಟರ್ ಇದ್ದಾಗ ಸರ್ಫೇಸ್ ಏರಿಯಾ ಕೂಡ ನಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್. ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್. ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಇಟ್ ಡಿಪೆಂಡ್ಸ್ ಆನ್ ಫಸ್ಟ್ ಒಂದು ಕೊಟ್ಟಿದ್ದಾರೆ ವಾಲ್ಯೂಮ್ ಆಫ್ ದ ಕ್ಯೂಬ್ ಕೊಡ್ತಾ ಇದ್ದಾರೆ. ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ 8 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್, ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇಲ್ಲಿ ವಾಲ್ಯೂಮ್ ಆಫ್ ದ ಕ್ಯೂಬ್, ಒಂದು ಕ್ಯೂಬ್ ಇದೆ, ಈ ಕ್ಯೂಬಿನ ವಾಲ್ಯೂಮ್ ಏನ್ ಕೊಡ್ತಾ ಇದ್ದಾನೆ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಕೊಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಕೊಡ್ತಾ ಇದ್ದಾನೆ. ಈ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಟಿ ಏನೇ ತಗೊಳ್ತಾ ಇದ್ದೀನಿ, ಇಟ್ ಡಿಪೆಂಡ್ಸ್ ಆನ್ ದ ಸೆಕೆಂಡ್, ಟೈಮ್ ಮೇಲೆ ಡಿಪೆಂಡೆಡ್ ಆಗ್ತಾ ಇದೆ. ಟೈಮ್ ಚೇಂಜಸ್ ಆದಾಗೆ ವಾಲ್ಯೂಮ್ ಆಫ್ ದ ಕ್ಯೂಬ್ ಕೂಡ ಚೇಂಜಸ್ ಆಗ್ತಾ ಇದೆ. ಹಾಗಾಗಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಕೊಡ್ತಾ ಇದ್ದಾನೆ ಡಿವಿ ಬೈ ಡಿಟಿ ಇಸ್ ಈಕ್ವಲ್ಸ್ ಟು 8 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಈ ಕ್ಯೂಬ್ ನ ವಾಲ್ಯೂಮ್ ರೇಟ್ ಮೆಜರ್ಮೆಂಟ್ಸ್ ಏನಂತ ಇದೆ ಇಲ್ಲಿ ಡಿವಿ ಬೈ ಡಿಟಿ ಇಸ್ ಈಕ್ವಲ್ಸ್ ಟು 8 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಅರ್ಥ ಏನು, ಲೆಂತ್ ಮೇಲೆ ಡಿಪೆಂಡೆಡ್ ಆಗಿರುತ್ತಲ್ವಾ? ಹಾಗಾದ್ರೆ ಈ ಲೆಂತ್ ನಾವು ಎಕ್ಸ್ ಅಂತ ತಗೊಳ್ತಾ ಹೋಗ್ಬೋದಲ್ವಾ? ಹಾಗಾದ್ರೆ ಲೆಂತ್ ಆಫ್ ಸೈಡ್ಸ್ ಆಫ್ ಎಡ್ಜಸ್ ಆಫ್ ಎನ್ ಕ್ಯೂಬ್ ಈಸ್ ಟೇಕನ್ ಆಸ್ ಅನ್ ಎಕ್ಸ್ ಅಂತ ತಗೊಳ್ತಾ ಇದೀವಿ. ಹಾಗಾದ್ರೆ ಡಿ ಬೈ ಡಿ ಟಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಫಾರ್ಮುಲಾ ಏನಿದೆ ಎಕ್ಸ್ ಕ್ಯೂಬ್, ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಇದೆ ಅಂತ ಅಂದಾಗ ಇಸ್ ಈಕ್ವಲ್ಸ್ ಟು ಏನ್ ಕೊಡ್ತಾ ಇದ್ದಾನೆ 8 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಅಗೇನ್ ನಾವಿಲ್ಲಿ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದೀವಿ. ಅಂದ್ರೆ ಎಡ್ಜಸ್ ಏನಾಗ್ತಾ ಇದೆ ಇಲ್ಲಿ ಡಿಪೆಂಡ್ಸ್ ಆನ್ ಟೈಮ್ ಮೇಲ್ಗಡೆ ಎಡ್ಜಸ್ ಕೂಡ ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವು ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಅಗೇನ್ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಕೇಳ್ತಿರೋದ್ರಿಂದ ಎಕ್ಸ್ ಫಂಕ್ಷನ್ಸ್ ನ ಎಕ್ಸ್ ಕ್ಯೂಬ್ ನ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಎಕ್ಸ್ ಕ್ಯೂಬ್ ನ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ 3x ಸ್ಕ್ವೇರ್ ಇಂಟು dx by dt. ಇಂಟು dx by dt ಏನಕ್ಕೆ ಬರ್ತಾ ಇದೆ, is a x is a function of t ಆಗಿರೋದ್ರಿಂದ x is a function of t ಅಂತಂದ್ರೆ edges of a cube is dependent on the time. ಟೈಮ್ ಮೇಲೆ ಡಿಪೆಂಡೆಡ್ ಆಗ್ತಾ ಇದೆ. ಟೈಮ್ ವೇರಿ ಆದಾಗೆ
ಎಡ್ಜಸ್ ಆಫ್ ದ ಕ್ಯೂಬ್ ಕೂಡ ಏನಾಗ್ತಾ ಇದೆ, ಇಲ್ಲಿ ಚೇಂಜಸ್ ಆಗ್ತಾ ಇದೆ. ಹಾಗಾಗಿ ಇದನ್ನ ಡಿಫರೆನ್ಶಿಯೇಟ್ ಮಾಡಿದಾಗ ನಮಗೆ ಏನ್ ಬರ್ತಾ ಇದೆ, 3x² into dx by dt is equals to ಏನಾಗ್ತಾ ಇದೆ, is equals to ಅವನೇ ಕೊಟ್ಟು ಏನು ಗಿವನ್ ಅಲ್ಲಿ 8 cubic meter per second. ಹಾಗಾಗಿ ಈಗ ನಾವು ರೇಟ್ ಆಫ್ ಚೇಂಜ್ ಆಫ್ ಎಡ್ಜಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ರೇಟ್ ಆಫ್ ಚೇಂಜ್ ಆಫ್ ಎಡ್ಜಸ್ ಫೈಂಡ್ ಔಟ್ ಮಾಡಬೇಕಾದ್ರೆ dx by dt is equals to 8 divided by 3x². 8 divided by 3x² ಮಾಡ್ತಾ ಹೋಗ್ತಿದೀವಿ. ಹಾಗಾದ್ರೆ dx by dt ಎಷ್ಟು ಬರ್ತಾ ಇದೆ, 8 by 3x². ಈಗ ನಾವು ಸರ್ಫೇಸ್ ಏರಿಯಾದ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕು. ಯಾವಾಗ when the edges of the length is 12 cm ಇದ್ದಾಗ. ಹಾಗಾಗಿ dx by dt ನಮಗೆ ಸಿಗ್ತಾ ಇದೆ 8 by 3x². ಹಾಗಾದ್ರೆ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ s is equals to ಫೈಂಡ್ ಔಟ್ ಮಾಡಬೇಕಾಗಿರೋದು ಅದನ್ನೇ ಅಲ್ವಾ. ಹಾಗಾಗಿ ds by dt is equals to d by dt of 6x². ಹಾಗಾದ್ರೆ 6x² ನ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ನಮಗೆ 12x ಆಗ್ತಾ ಹೋಗುತ್ತೆ. 12x into dx by dt 12x into dx by dt ಅಂತಂದ್ರೆ ಏನಾಗುತ್ತೆ, ds by dt is equals to 12x into dx by dt ನಮಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ ಅಲ್ವಾ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 8 divided by 3x². Here 3 1s are 3 4s are 12. x1 x cancel ಆಗ್ತಾ ಹೋಗುತ್ತೆ. Remaining ds by dt is equals to 8 divided by 8 into 4 divided by x. 8 4s are 32 divided by x ಆಗ್ತಾ ಹೋಗುತ್ತೆ. Therefore ds by dt is equals to ಏನಾಗ್ತಾ ಇದೆ, ಇಲ್ಲಿ 32 divided by x ಬರ್ತಾ ಇದೆ. ಹಾಗಾದ್ರೆ 32 divided by x ನ ನಾವು ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನ್ ಬರ್ತಾ ಇದೆ ಇಲ್ಲಿ ಇವಾಗ 32 divided by x. ಯಾಕೆ ds by dt ಮಾಡಿದೀವಿ, ds by dt ಮಾಡಿದಾಗ d by dt ಆಫ್ s ನ ಫಾರ್ಮುಲಾ ಏನು, ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ನ ಫಾರ್ಮುಲಾ ಏನಾಗುತ್ತೆ, 6x² ಇಸ್ ದ ಫಾರ್ಮುಲಾ. ಆ 6x² ನ ಎಸ್ ಪ್ಲೇಸ್ ಅಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ. d by dt ಆಫ್ 6x². ಇದನ್ನ ನಾವು ಡಿಫರೆನ್ಶಿಯೇಟ್ ಮಾಡಿದಾಗ ನಮಗೆ ಏನಾಗುತ್ತೆ, x² ನ ಡಿಫರೆನ್ಸಿಯೇಷನ್ ಏನಾಗುತ್ತೆ, 2x ಆಗುತ್ತೆ. 2 into 6 ಅಂದ್ರೆ ನಮಗೆ 12x into dx by dt, that is your ds by dt. dx by dt ನಮಗೆ ಆಲ್ರೆಡಿ ಫೈಂಡ್ ಔಟ್ ಆಗಿದೆ ಎಷ್ಟು, 8 divided by 3x². x ನ ವ್ಯಾಲ್ಯೂಸ್ ನೀವು ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ರೇಟ್ ಮೆಜರ್ಮೆಂಟ್ಸ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಕ್ಯೂಬ್ ನ ಎಡ್ಜಸ್ ಏನಾಗ್ತಾ ಇದೆ, ಎಡ್ಜಸ್ ನ ಲೆಂತ್ ಏನಾಗ್ತಾ ಇದೆ, ರೇಟ್ ಮೆಜರ್ಮೆಂಟ್ಸ್ ರೇಟ್ ಆಫ್ ಚೇಂಜ್ ಆಫ್ ಎಡ್ಜಸ್ ಆಫ್ ಲೆಂತ್ ಏನಾಗ್ತಾ ಇದೆ, ಡಿಪೆಂಡ್ಸ್ ಆನ್ ಟೈಮ್ ಆಗಿರೋದ್ರಿಂದ ಎಕ್ಸ್ ನ ಲೆಂತ್ ನೀವೇನೇ ವೇರಿ ಮಾಡಿದಾಗೂ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗೆ ಈ dx by dt ವ್ಯಾಲ್ಯೂಸ್ ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 12x into dx by dt ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 32 divided by x ಬರ್ತಾ ಇದೆ. ಈಗ ಇದರ ಅರ್ಥ ಏನು, ds by dt ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್. ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್ 32 divided by x. x ನ ವ್ಯಾಲ್ಯೂಸ್ ನೀವೇನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ನಮಗೆ ರೇಟ್ ಮೆಜರ್ಮೆಂಟ್ಸ್ ಆಫ್ ದ ಕ್ಯೂಬ್ ಸಿಗ್ತಾ ಹೋಗುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಸಿಗ್ತಾ ಹೋಗುತ್ತೆ. ಹಾಗಾಗಿ 32 divided by 12. ಯಾಕೆ x is equals to ಏನು ಕೊಡ್ತಾ ಇದ್ದಾನೆ, ಎಡ್ಜಸ್ ನ ಲೆಂತ್ 12 cm ಇದ್ದಾಗ ಅಲ್ಲಿನ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ 4 8s are 4 3s are 12, which is equals to 8 by 3 square centimeter per second. That is your ds by dt. Yes, in this question, the volume of the cube is increasing at the rate of 9 cubic meter per second. Volume of the cube ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ರೇಟ್ ಮೆಜರ್ಮೆಂಟ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಅಲ್ಲಿ 9 cubic meter per second. ಪರ್ ಸೆಕೆಂಡ್ಗೆ 9 cubic meter ಅಷ್ಟು ನಮಗೆ ಏನಾಗ್ತಾ ಇದೆ, ಇಲ್ಲಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಹೌ ಫಾಸ್ಟ್ ಇಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ದ ಲೆಂತ್ ಆಫ್ ಅನ್ ಎಡ್ಜ್ ಇಸ್ 10 cm. ಎಡ್ಜಸ್ ನ ಲೆಂತ್ 10 cm ಇದ್ದಾಗ ಸರ್ಫೇಸ್ ಏರಿಯಾನ ರೇಟ್ ಮೆಜರ್ಮೆಂಟ್ಸ್ ಏನಾಗುತ್ತೆ ಅನ್ನೋದು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ನಮಗೆ ಮೊದಲನೇ ಬೇಕಾಗಿರೋದೇನು, ವಾಲ್ಯೂಮ್ ಆಫ್ ದ ಕ್ಯೂಬ್ ಕೇಳ್ತಾ ಇದ್ದೇನೆ. ಹಾಗಾಗಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಫಾರ್ಮುಲಾ ಬರ್ಕೊಳ್ತೀನಿ.
V is equals to x cube. Again, x is an edges of the cube. Cube ನ edges ನಾನು ಇಲ್ಲಿ x ಆಗಿ ತಗೊಳ್ತಾ ಇದ್ದೀನಿ. ಹಾಗಾಗಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಏನಾಗ್ತಾ ಹೋಗುತ್ತೆ ಫಾರ್ಮುಲಾ V is equals to x cube. ಹಾಗೆ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾನಲ್ವಾ, ಹಾಗಾಗಿ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅದರ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿರಬೇಕು. ಹಾಗಾಗಿ s is equals to ಏನಾಗ್ತಾ ಇದೆ ಇಲ್ಲಿ 6x square ಆಗ್ತಾ ಹೋಗುತ್ತೆ. ಈಗ ಅವ್ನು ಕೊಟ್ಟಿರೋಂಥ ಗಿವನ್ ಪಾಯಿಂಟ್ಸ್ ಏನು, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಇನ್ಕ್ರೀಸಿಂಗ್. ಹೌದಲ್ವಾ, ವಾಲ್ಯೂಮ್ ಆಫ್ ದ ಕ್ಯೂಬ್ ಏನಾಗ್ತಾ ಇದೆ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಅಂತಂದ್ರೆ ನಮಗೆ ಏನರ್ಥ, dv by dt ಕೊಡ್ತಾ ಇದ್ದಾನೆ ಅಂತ ಅರ್ಥ. dv by dt ಎಷ್ಟು ಕೊಡ್ತಾ ಇದ್ದಾನೆ, 9 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ಗೆ ಎಷ್ಟು ಕ್ಯೂಬಿಕ್ ಮೀಟರ್ ಅಷ್ಟು ಜಾಸ್ತಿ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, 9 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ದ ಲೆಂತ್ ಆಫ್ ಅನ್ ಎಡ್ಜ್ ಈಸ್ 10 ಸೆಂಟಿಮೀಟರ್. ಎಡ್ಜಸ್ ನ ಲೆಂತ್ ನಮಗೆ 10 ಸೆಂಟಿಮೀಟರ್ ಇದ್ದಾಗ ಅಲ್ಲಿನ ಸರ್ಫೇಸ್ ಏರಿಯಾ ಏನಾಗುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ dv by dt ಅವ್ರು 9 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ಕೊಡ್ತಾ ಇದ್ದಾನೆ. ಅಗೇನ್ ಸರ್ಫೇಸ್ ಏರಿಯಾ ಆಲ್ಸೋ ಡಿಪೆಂಡ್ಸ್ ಆನ್ ದ ಎಡ್ಜಸ್ ಆಫ್ ಎ ಲೆಂತ್, ಎಡ್ಜಸ್ ಆಫ್ ಎನ್ ಕ್ಯೂಬ್ ಮೇಲೆ ಡಿಪೆಂಡೆಡ್ ಆಗಿರೋದ್ರಿಂದ ಅಲ್ಲಿ ಸೆಕೆಂಡ್ಸ್ ಪರ್ ಸೆಕೆಂಡ್ಸ್ಗೆ ನಮಗೆ ಏನಾಗ್ತಾ ಇದೆ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಸರ್ಫೇಸ್ ಏರಿಯಾನು ಕೂಡ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ಕ್ರೀಸ್ ಆಗ್ಬೇಕಾದ್ರೆ ಎಡ್ಜಸ್ ಆಫ್ ಲೆಂತ್ ಕೂಡ ಇನ್ಕ್ರೀಸ್ ಆಗ್ಲೇಬೇಕಲ್ವಾ. ಹಾಗಾಗಿ ನಾವಿಲ್ಲಿ ds by dt ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ds by dt ನ ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ರೆ d by dt into 6x square. d by dt into 6x square ಫಾರ್ಮುಲಾ ಏನು ಬರ್ತಾ ಹೋಗುತ್ತೆ, is equals to 6 into 2x into dx by dt. ಹಾಗಾದ್ರೆ dx by dt ಅಂತ ಕೊಟ್ಟಿಯೇನಾ, ರೇಟ್ ಆಫ್ ಚೇಂಜ್ ಆಫ್ ಎಡ್ಜಸ್, ಲೆಂತ್ ಆಫ್ ಎನ್ ಎಡ್ಜಸ್ ಏನಾದರೂ ಚೇಂಜಸ್ ಆಗ್ತಿದೆ ಅಂತ ಕೊಟ್ಟಿದ್ದಾನ, ಇಲ್ಲ. ಹಾಗಾದ್ರೆ ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು, ಫಸ್ಟ್ dx by dt ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ dx by dt ಫೈಂಡ್ ಔಟ್ ಮಾಡಬೇಕಂದ್ರೆ 12x into dx by dt is the ds by dt. ಸರ್ಫೇಸ್ ಏರಿಯಾ ಏನಾಗ್ತಾ ಇದೆ ಈ ಫಾರ್ಮುಲಾ 12x into dx by dt ಫಾರ್ಮುಲಾ ಆಗ್ತಾ ಇದೆ. ಹಾಗಾದ್ರೆ dv by dt ಫೈಂಡ್ ಔಟ್ ಮಾಡ್ಕೋಬೇಕಲ್ವಾ. dv by dt ಫೈಂಡ್ ಔಟ್ ಮಾಡಬೇಕಾದ್ರೆ d by dt of x cube is equals to what, is equals to 9. ಯಾಕೆ, ಗಿವನ್ ಅಲ್ಲಿ ಅವನೇ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ ಮಾಡಿದಾಗ ನಮಗೆ ಏನಾಗುತ್ತೆ, 3x square dx by dt. 3x square dx by dt is equals to 9. Then dx by dt is equals to ಈ 3x square ನ ಡಿನಾಮಿನೇಟರ್ ಕಳಿಸ್ಕೊಂಡ್ರೆ 9 divided by 3x square. 3 1s are 3 3s are implies 3 divided by x square. ಹಾಗಾದ್ರೆ dx by dt ವ್ಯಾಲ್ಯೂ ಏನು ಬರ್ತಾ ಇದೆ, 3 divided by x square ಬರ್ತಾ ಇದೆ. ಈಗ ಈ dx by dt ನ ds by dt ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸರ್ಫೇಸ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ds by dt ಏನಾಗುತ್ತೆ ಚೆಕ್ ಮಾಡೋಣ. ಹಾಗಾದ್ರೆ ds by dt is equals to 12x into 3 divided by x square. ಯಾಕೆ, dx by dt ವ್ಯಾಲ್ಯೂ ನಮಗೆ ಏನು ಬಂದಿತ್ತು, 3 by x square ಬಂದಿತ್ತು. Again x and x cancel, one more x is there, and 12 3s are 36 divided by x is the ds by dt value. ds by dt ನಮಗೆ 36 by x ಬರ್ತಾ ಇದೆ. ಹಾಗಾದ್ರೆ ಎಡ್ಜಸ್ ಆಫ್ ದ ಲೆಂತ್ ಏನು ಕೊಡ್ತಾ ಇದ್ದಾನೆ, x is equals to 10 ಸೆಂಟಿಮೀಟರ್ ಇದೆ ಅಂದಾಗ x ನ ಲೆಂತ್ ಎಷ್ಟಿದೆ, ಈಗ 10 ಸೆಂಟಿಮೀಟರ್ ಇದೆ ಅಂದ್ರೆ ds by dt is equals to ds by dt and x is equals to 10 centimeter, 36 divided by 10, that is equals to 3.6 square centimeter per second. Then what's the value, 3.6 square centimeter per second ಅಷ್ಟು ನಮಗೆ ಇಲ್ಲಿ ಸರ್ಫೇಸ್ ಏರಿಯಾ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ when x is equals to 10 centimeter ಇದ್ದಾಗ. ಹಾಗಾದ್ರೆ x is equals to 9 centimeter ಇದ್ದಾಗ 36 divided by 9, x is equals to 5 centimeter ಇದ್ದಾಗ 36 divided by 5. ಇದೇ ತರನೇ ಕ್ವಶನ್ಸ್ ನಿಮಗೆ ಇಲ್ಲಿ ಡಾಟಾಸ್ ನ ಚೇಂಜಸ್ ಮಾಡ್ತಾ ಹೋಗ್ಬೋದು. ವಾಲ್ಯೂಮ್ ಆಫ್ ದ ಕ್ಯೂಬ್ ಚೇಂಜಸ್ ಮಾಡ್ತಾರೆ, ರೇಟ್ ಆಫ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಚೇಂಜಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಸರ್ಫೇಸ್ ಏರಿಯಾ ಆಫ್ ನ ಲೆಂತ್ ಆಫ್ ಎನ್ ಎಡ್ಜ್ ಕೂಡ ಚೇಂಜಸ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ.
ಇದಿಷ್ಟು ನಿಮಗೆ ಈ ಟಾಪಿಕ್ ಅಲ್ಲಿ ಇರುವಂತ ಕ್ವೆಶ್ಚನ್ ಸೊಲ್ಯೂಷನ್ಸ್. ಎಸ್, in the fourth question, the radius of a circle is increasing uniformly at the rate of 3 centimeter per second. Find the rate at which the area of the triangle increasing when the radius is 10 centimeter. Yes, ಈ ಕ್ವೆಶ್ಚನ್ಸ್ ಅಲ್ಲಿ ನಮಗೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ they are given the radius of the circle is increasing uniformly. ಏನು ಮೆನ್ಷನ್ ಮಾಡ್ತಾ ಇದ್ದಾರೆ? radius of the circle increasing uniformly. ಯೂನಿಫಾರ್ಮ್ ಆಗಿ ನಮಗೆ ಏನಾಗ್ತಾ ಇದೆ ಇಲ್ಲಿ? radius of the circle increase ಆಗ್ತಾ ಇದೆ. ಯಾವ ರೇಟ್ ಅಲ್ಲಿ? rate of 3 centimeter per second. Then given dr by dt. It means ಹೌದಲ್ವಾ? Yes. Radius of the circle increasing. Radius of the circle ಏನಾಗ್ತಾ ಇದೆ ಇಲ್ಲಿ? ಇನ್ಕ್ರೀಸ್ ಆಗ್ತಾ ಇದೆ. ಪರ್ ಸೆಕೆಂಡ್ಗೆ ಎಷ್ಟು? ಪರ್ ಸೆಕೆಂಡ್ಗೆ 3 ಸೆಂಟಿಮೀಟರ್ ಅಷ್ಟು ನಮಗೆ ಏನಾಗ್ತಾ ಇದೆ ಇಲ್ಲಿ? ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ವಿ ಹ್ಯಾವ್ ಟು ಫೈಂಡ್ ದ ರೇಟ್ ಅಟ್ ವಿಚ್. ರೇಟ್ ಮೆಜರ್ಮೆಂಟ್ಸ್ ಮಾಡ್ತಾ ಹೋಗ್ಬೇಕು. ಏರಿಯಾ ಆಫ್ ದ ಸರ್ಕಲ್ ಇನ ರೇಟ್ ಮೆಜರ್ಮೆಂಟ್ಸ್ ಮಾಡಬೇಕು. ಯಾವಾಗ? ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ 10 ಸೆಂಟಿಮೀಟರ್ ಇದ್ದಾಗ ಅಲ್ಲಿನ ಏರಿಯಾ ಆಫ್ ದ ಸರ್ಕಲ್ ನ ರೇಟ್ ಮೆಜರ್ಮೆಂಟ್ಸ್ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ತುಂಬಾ ಈಸಿ ಇದೆ ಕ್ವೆಶ್ಚನ್. ಆಲ್ರೆಡಿ ದೇ ಆರ್ ಗಿವನ್ dr by dt is equals to 3 centimeter per second. Per second ಇರೋದ್ರಿಂದ ನಾವಿಲ್ಲಿ with respect to t ತಗೊಂತಾ ಇದ್ವಿ. Depends on the time. Radius varies with respect to its time. ಹೌದಲ್ವಾ? ಹಾಗಾದ್ರೆ dr by dt ನಮಗೆ ಕೊಡ್ತಾ ಇದ್ದಾನೆ 3 centimeter per second. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏರಿಯಾ, ರೇಟ್ ಮೆಜರ್ಮೆಂಟ್ಸ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮ್ ಮೇಲ್ಗಡೆ ಇರುವಂತಹ ಏರಿಯಾ ಏನ್ ಚೇಂಜಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲಿ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಏರಿಯಾ ಫಾರ್ಮುಲಾ ನಮಗೆ ಗೊತ್ತಿದೆ. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರ್. ಹಾಗೆ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ dA by dt. ಏರಿಯಾ will changes with respect to its time. Then dA by dt is equals to d by dt of pi r square. ಹೌದಲ್ವಾ? ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ರೇಡಿಯಸ್ ಅದರ ರೇಟ್ ಚೇಂಜ್ ಕೊಡ್ತಾ ಇದ್ದಾನೆ 3 ಸೆಂಟಿಮೀಟರ್ ಪರ್ ಸೆಕೆಂಡ್. It is dr by dt is equals to 3 centimeter per second. We have to find the rate at which the area of the circle, rate of change of area of circle change find out ಮಾಡಬೇಕು. ಯಾವಾಗ? increasing when the radius is 10 cm. radius 10 cm ಇದ್ದಾಗ rate of change of area ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ dA by dt is equals to d by dt of pi r square. pi r square ನ ಡಿಫರೆನ್ಶಿಯೇಟ್ ಮಾಡಿದಾಗ ನಮಗೆ ಏನು ಬರ್ತಾ ಹೋಗುತ್ತೆ? 2 pi r into dr by dt. 2 pi r into dr by dt. Here the dr by dt are they are given 3 centimeter per second. So dA by dt is equals to 2 pi r into 3. ಯಾಕೆ dr by dt ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ? they are already given. ಯಾಕೆ? ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ at the rate 3 centimeter per second. So dA by dt is equals to 6 pi r square centimeter. ಹೌದಲ್ವಾ? dA by dt ಇವಾಗ ಸಿಕ್ಕಿದೆ 6 pi r square centimeter. ರೇಟ್ ಮೆಜರ್ಮೆಂಟ್ಸ್ ಇದು ಯಾವಾಗ? 3 ಸೆಂಟಿಮೀಟರ್ ಅಷ್ಟು ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ದಾಗ ಅಲ್ಲಿನ ಲೆಂತ್ ರೇಟ್ ಮೆಜರ್ಮೆಂಟ್ಸ್ ಏನಿದೆ 6 pi r square centimeter. ಇದರ ರೇಡಿಯಸ್ 10 ಸೆಂಟಿಮೀಟರ್ ಇದೆ ಅಂದಾಗ r is equals to 10 ಸೆಂಟಿಮೀಟರ್ ಇದೆ ಅಂದಾಗ 6 into pi into 10 square centimeter. This is the answer for the given question. So 6 into pi into 10, that is equals to dA by dt is equals to 60 pi square centimeter per second is the answer for the given question. In the next question, yes, in the fifth question,
an edges of a variable. Edges of a variable cube. Variable cube is increasing at the rate of 3 centimeter per second. Yes. ಇಲ್ಲಿ ಒಂದು ಕ್ಯೂಬ್ ಇದೆ. ಕ್ಯೂಬ್ ಏನಾಗ್ತಾ ಇದೆ ಇಲ್ಲಿ, ಎಡ್ಜಸ್ ನ ಲೆಂತ್ ಏನಾಗ್ತಾ ಇದೆ ಇಲ್ಲಿ, ಇನ್ಕ್ರೀಸ್ ಆಗ್ತಾ ಇದೆ. ಹೌದಲ್ವಾ? ಯಾವ ರೇಟ್ ಮೆಜರ್ಮೆಂಟ್ಸ್ ಅಲ್ಲಿ? 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ x is the edges of a cube ಅಂತ ತಗೊಂಡ್ರೆ, edges of a cube, edges of a cube ಏನಾಗ್ತಾ ಇದೆ ಇಲ್ಲಿ, x ಆಗ್ತಾ ಇದೆ. ಆ x ಏನಾಗ್ತಾ ಇದೆ, 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಹೌದಲ್ವಾ? ಇನ್ಕ್ರೀಸಿಂಗ್ ಅಟ್ ದ ರೇಟ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. therefore given ಏನ್ ಕೊಡ್ತಾ ಇದ್ದಾನೆ, ಪರ್ ಸೆಕೆಂಡಿಗೆ ಎಡ್ಜಸ್ ಆಫ್ ದ ಲೆಂತ್ 3 ಸೆಂಟಿಮೀಟರ್ ನಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಕ್ಯೂಬ್ ನ ಲೆಂತ್ ಏನಾಗ್ತಾ ಇದೆ ಇಲ್ಲಿ, ಎಕ್ಸ್ ನ ಎಡ್ಜಸ್ ನ ಲೆಂತ್ ಏನಾಗ್ತಾ ಇದೆ ಇಲ್ಲಿ, ಪರ್ ಸೆಕೆಂಡ್ಗೆ ನಮಗೆ 3 ಸೆಂಟಿಮೀಟರ್ ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಹೌ ಫಾಸ್ಟ್ ಇಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸಿಂಗ್? ವಿ ಹ್ಯಾವ್ ಟು ಫೈಂಡ್ ಔಟ್ ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸಿಂಗ್. ಪರ್ ಸೆಕೆಂಡ್ಗೆ ವಾಲ್ಯೂಮ್ ಆಫ್ ದ ಕ್ಯೂಬ್ ಎಷ್ಟಾಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗೆ when the edge is 10 centimeter along, 10 centimeter edges ಇದ್ದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ dx by dt ನಾವು ಕೊಟ್ಟಿಯಾನೆ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಹಾಗಾದ್ರೆ dv by dt ನಾವು ಫೈಂಡ್ ಔಟ್ ಮಾಡ್ಕೋಬೇಕು. dv by dt ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ವಾಲ್ಯೂಮ್ ಆಫ್ ದ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. ವಾಲ್ಯೂಮ್ ಆಫ್ ದ ಕ್ಯೂಬ್ ಫಾರ್ಮುಲಾ ಏನು? v is equals to x cube. then dv by dt, ವಾಲ್ಯೂಮ್ ಏನಾಗ್ತಾ ಇದೆ ಇಲ್ಲಿ, ಡಿಪೆಂಡ್ಸ್ ಆನ್ ಟೈಮ್ ಮೇಲ್ಗಡೆ ವಾಲ್ಯೂಮ್ ಕೂಡ ಏನಾಗ್ತಾ ಇದೆ ಇಲ್ಲಿ, ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ dv by dt is equals to d by dt of x cube. d by dt of x cube. d by dt of x cube ಅಂದ್ರೆ x cube ನ ಡಿಫರೆನ್ಸಿಯೇಷನ್ ಏನು? 3x square into dx by dt. 3x square into dx by dt. Yes, they are already given dx by dt. dx by dt ಕೊಟ್ಟೇನಲ್ವಾ, 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ 3x square into 3 centimeter per second, cubic centimeter per second. Then 3 3s are 9x square cubic centimeter per second. ಏನಾಗ್ತಾ ಇದೆ ಇಲ್ಲಿ, dv by dt ಚೇಂಜಸ್ ಆಗ್ತಾ ಇದೆ, 9x square cubic centimeter per second ಅಷ್ಟು ವೇರಿ ಆಗ್ತಾ ಇದೆ. ಹಾಗಾದ್ರೆ ನಾವಿಲ್ಲಿ ಕೇಳ್ತಾ ಇದೀವಿ x ಲೆಂತ್ ಎಷ್ಟಿದೆ, 10 ಸೆಂಟಿಮೀಟರ್ ಇದ್ದಾಗ ವಾಲ್ಯೂಮ್ ಆಫ್ ದ ಕ್ಯೂಬ್ ಏನಾಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ dv by dt when x is equals to 10 centimeter, then 9 into 10 square. ಯಾಕೆ x ನ ನಾವೇನ್ ತಗೊಳ್ತಾ ಇದೀವಿ, x is the edges of a cube ಅಂತ ತಗೊಳ್ತಾ ಇದೀವಲ್ವಾ. ಹಾಗಾಗಿ 9 into 10 square ಅಂದ್ರೆ 900 cubic ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ದ ಕ್ಯೂಬ್ when x is equals to 10 centimeter ಎಷ್ಟಾಗ್ತಾ ಇದೆ ಇಲ್ಲಿ, 900 cubic centimeter per second. ಯಾವಾಗ increasing uniformly increasing at the rate of 3 centimeter per second ಇದ್ದಾಗ, ಎಡ್ಜಸ್ ನ ಲೆಂತ್ 3 centimeter per second ಅಷ್ಟು ವೇರಿ ಆಗ್ತಾ ಇದ್ದಾಗ ನಮಗೆ ವಾಲ್ಯೂಮ್ ಆಫ್ ದ ಕ್ಯೂಬ್ ಏನಾಗುತ್ತೆ, 10 centimeter ಎಡ್ಜಸ್ ಲೆಂತ್ ಇದ್ದಾಗ 900 cubic centimeter per second ಆಗ್ತಾ ಹೋಗುತ್ತೆ. This is the final answer for the given question. The next question, yes, in this question the sixth question is the radius of a circle. Radius of a circle is increasing at the rate of 0.7 centimeter per second. ಏನ್ ಮೆನ್ಷನ್ ಮಾಡ್ತಾ ಇದ್ದಾನೆ, ರೇಡಿಯಸ್ ಆಫ್ ಎ ಸರ್ಕಲ್ ಏನಾಗ್ತಾ ಇದೆ ಇಲ್ಲಿ, ಇನ್ಕ್ರೀಸ್ ಆಗ್ತಾ ಇದೆ. ಯಾವ ರೇಟ್ ಅಲ್ಲಿ, ರೇಟ್ ಆಫ್ 0.7 ಸೆಂಟಿಮೀಟರ್ ಪರ್ ಸೆಕೆಂಡ್.
ಪರ್ ಸೆಕೆಂಡ್ ಕೊಟ್ಟಿದ್ದಾನಲ್ವಾ, ಹಾಗಾದ್ರೆ ಪರ್ ಸೆಕೆಂಡಿಗೆ ಎಷ್ಟು ಮೆಜರ್ಮೆಂಟ್ಸ್ ವೇರಿಯಸ್ ಆಗ್ತಾ ಇದೆ? ಹಾಗಾದ್ರೆ dr by dt is equals to ಏನು ಕೊಡ್ತಾ ಇದ್ದಾನೆ? ಹಾಗಾದ್ರೆ 0.7 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಷ್ಟು ವೇರಿ ಆಗ್ತಾ ಇದೆ, ಹೌದಲ್ವಾ? ರೇಡಿಯಸ್ ಪರ್ ಸೆಕೆಂಡಿಗೆ ಎಷ್ಟು ಆಗ್ತಾ ಇದೆ ಇಲ್ಲಿ? 0.7 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ. 0.7 ಸೆಂಟಿಮೀಟರ್ ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಪರ್ ಸೆಕೆಂಡ್ಗೆ. ದೆನ್ ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್? ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್? ಇಟ್ಸ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಅದೇ ಸರ್ಕಲಿನ ಸರ್ಕಂಫರೆನ್ಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇನ್ಕ್ರೀಸ್ ಆಗಿರುವಂತಹ ಸರ್ಕಂಫರೆನ್ಸ್ ರೇಟ್ ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇನ್ಕ್ರೀಸ್ ಆಗಿರುವಂತಹ ಸರ್ಕಂಫರೆನ್ಸ್ ನ ರೇಟ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ನ ಫಾರ್ಮುಲಾ ಗೊತ್ತಿರಬೇಕು, ಹೌದಲ್ವಾ? ಹಾಗಾದ್ರೆ ಸಿ ಇಸ್ ಈಕ್ವಲ್ಸ್ ಏನಾಗುತ್ತೆ? 2πr is the circumference of the circle formula. Then dc by dt ನಾವು ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದೇನು? ರೇಟ್ ಆಫ್ ಇನ್ಕ್ರೀಸ್ ಆಫ್ ಸರ್ಕಂಫರೆನ್ಸ್. ಹಾಗಾದ್ರೆ ಸರ್ಕಂಫರೆನ್ಸ್ ನ ರೇಟ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ dc by dt ಅಂತಂದ್ರೆ d by dt of 2πr. Then 2π into dr by dt. Then 2π into dr by dt is the formula. Next 2π into dr by dt. Already 2πr dr by dt ಕೊಟ್ಟಿಯಾನಲ್ವಾ, ಹಾಗಾದ್ರೆ dc by dt ಏನಾಗ್ತಾ ಇದೆ? ಹಾಗಾದ್ರೆ 2π into 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ 2π into 0.7 ಅಂತಂದ್ರೆ ಏನಾಗುತ್ತೆ? 1.4 into 0.5 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗ್ತಾ ಇದೆ. ಹಾಗಾದ್ರೆ ಸರ್ಕಂಫರೆನ್ಸ್ ಏನಾಗ್ತಾ ಇದೆ ಇಲ್ಲಿ? 1.45 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಷ್ಟು ವೇರಿ ಆಗ್ತಾ ಇದೆ. This is the final solutions for the given problem. In the next question,